ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಪ್ರತಿ ಬೆಳವಣಿಗೆಗಳು ಕೂಡ ಭಾರತಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಆಪತ್ತನ್ನು ತರುವಂತಹ ಬೆಳವಣಿಗೆಗಳು. ನಿನ್ನೆ ಒಂದು ವಿಚಾರವನ್ನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಬಾಂಗ್ಲಾದೇಶದ ABT ಸಂಸ್ಥೆಯ ಮುಖ್ಯಸ್ಥ ಅಂದರೆ ಒಬ್ಬ ಉಗ್ರ ಜೈಷ್-ಉದ್-ದೀನ್ ರೆಹಮಾನಿ ಅನ್ನುವಂಥವನು ಭಾರತಕ್ಕೊಂದು ರೀತಿಯಲ್ಲಿ ಧಮಕಿ ಹಾಕಿದ್ದಾನೆ. ಭಾರತದ ಪಶ್ಚಿಮ ಬಂಗಾಳ ಬೇರೆ ಆದರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ, ದೀದಿ ಸ್ವತಂತ್ರವನ್ನು ಘೋಷಿಸಿಕೊಳ್ಳಿ ಅಂತ ಆತ ಹೇಳಿದ್ದ. ಅದಕ್ಕೆ ಮುಂದುವರೆದು ದೆಹಲಿಯಲ್ಲಿ ಇಸ್ಲಾಮಿಕ್ ಧ್ವಜವನ್ನು ಹಾರಿಸ್ತೀವಿ ಅಂತ ಹೇಳಿದ್ದ. ಇದು ಸಾಲದು ಅಂತ ಭಾರತದ ಚಿಕನ್ ನೆಕ್ಕನ್ನು ನಾವು ಕಟ್ ಮಾಡ್ತೀವಿ, ಚೀನಾದ ಸಹಾಯವನ್ನು ಪಡೆದುಕೊಳ್ತೀವಿ, ನಾರ್ತ್ ಈಸ್ಟನ್ನು ಬೇರೆ ಮಾಡ್ತೀವಿ ಅಂತ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಬಾಯಿಗೆ ಬಂದಂತೆ ಮಾತನಾಡಿದ್ದ. ಈ ರೀತಿಯ ಮೂಲಭೂತವಾದಿಗಳು ಬಾಂಗ್ಲಾದಲ್ಲಿ ಹೆಚ್ಚು ಸೌಂಡ್ ಮಾಡೋದಕ್ಕೆ ಶುರು ಮಾಡಿದವೆ. ಅವರು ಹೇಳ್ತಿರುವಂತಹ ಒಂದೊಂದು ಸ್ಟೇಟ್ಮೆಂಟ್ಗಳು ಕೂಡ ಭಾರತಕ್ಕೆ ಅತ್ಯಂತ ಅಪಾಯಕಾರಿಯಾಗಿದೆ. ಈಗ ಬಾಂಗ್ಲಾದ ಒಬ್ಬ ವ್ಯಕ್ತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಏನಂತ? ಪಾಕಿಸ್ತಾನ ನಮಗೆ ಅತ್ಯಂತ ಮಿತ್ರ ದೇಶ, ಪಾಕಿಸ್ತಾನದ ಜೊತೆಗೆ ಬಾಂಗ್ಲಾದೇಶ ನ್ಯೂಕ್ಲಿಯರ್ ಟ್ರೀಟಿಯನ್ನು ಮಾಡಿಕೊಳ್ಬೇಕು, ಬಾಂಗ್ಲಾದೇಶ ಕೂಡ ನ್ಯೂಕ್ಲಿಯರ್ ವೆಪನನ್ನು ಹೊಂದಬೇಕು, ನಮಗೆ ಭಾರತ ಅತಿ ದೊಡ್ಡ ಥ್ರೆಟ್, ಹೀಗಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇನ್ನೊಂದು ಕಡೆ ಜಿನ್ನಾನಿಗೂ ಕೂಡ ಬಾಂಗ್ಲಾದೇಶದಲ್ಲಿ ಎಂಟ್ರಿ ಸಿಗ್ತಾ ಇದೆ. ಇಷ್ಟು ದಿನಗಳ ಕಾಲ ಜಿನ್ನಾನನ್ನು ಕಂಡ್ರೆ ಉರಿದು ಬೀಳುತ್ತಿದ್ದಂತಹ ಬಾಂಗ್ಲಾದೇಶದವರು ಈಗ ಜಿನ್ನಾನ ಆರಾಧನೆ ಶುರು ಮಾಡಿದ್ದಾರೆ. ಪ್ರತಿ ಬೆಳವಣಿಗೆಯೂ ಕೂಡ ಭಾರತಕ್ಕೆ ಅತ್ಯಂತ ಅಪಾಯಕಾರಿಯಾಗಿದೆ. ಮಿತ್ರರೇ, ಏನಿದು ವಿಚಾರ? ನಿಜಕ್ಕೂ ಬಾಂಗ್ಲಾದೇಶ ಪಾಕಿಸ್ತಾನ ನಡುವೆ ನ್ಯೂಕ್ಲಿಯರ್ ಡೀಲ್ ಆಗುತ್ತಾ? ಇದು ಎಷ್ಟು ಅಪಾಯಕಾರಿ? ಭಾರತ ಸುಮ್ಮನೆ ಕೂರುತ್ತಾ? ಹಾಗೊಂದು ವೇಳೆ ಬಾಂಗ್ಲಾದೇಶ ಈ ನ್ಯೂಕ್ಲಿಯರ್ ಡೀಲ್ಗೆ ಮುಂದಾಗಿದ್ದೆ ಆದರೆ ಭಾರತ ಏನು ಮಾಡಬಹುದು? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಬಾಂಗ್ಲಾದೇಶದಲ್ಲಿ ಈ ಕಟ್ಟರ್ಪಂಥೀಯರು ಅಂದರೆ ಮೂಲಭೂತವಾದಿಗಳು ಹೆಚ್ಚೆಚ್ಚು ಸೌಂಡ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾವಾಗ ಶೇಖ್ ಹಸೀನಾ ಸರ್ಕಾರ ಪತನಗೊಂಡು ಅಲ್ಲಿ ಮೊಹಮ್ಮದ್ ಯೂನಿಸ್ ಸರ್ಕಾರ ಬಂತೋ ಆ ದಿನದಿಂದಲೂ ಕೂಡ ಈ ಮೂಲಭೂತವಾದಿಗಳು ಹೆಚ್ಚು ಸೌಂಡ್ ಮಾಡ್ತಾ ಇದ್ದಾರೆ. ಈ ಮೊದಲು ಇವರ ವಾಯ್ಸೇ ಇರಲಿಲ್ಲ, ಯಾಕೆಂದರೆ ಶೇಖ್ ಹಸೀನಾ ಇವ್ರನ್ನೆಲ್ಲ ಜೈಲಿಗೆ ಹಾಕಿಬಿಟ್ಟಿದ್ರು. ಬಾಂಗ್ಲಾದೇಶ ಯಾವ ಕಾರಣಕ್ಕೂ ಕೂಡ ಮೂಲಭೂತವಾದಿಗಳ ದೇಶ ಆಗಬಾರ್ದು, ಬಾಂಗ್ಲಾದೇಶ ಸರ್ವತಂತ್ರ ಸ್ವತಂತ್ರವಾದಂಥ ಜಾತ್ಯತೀತ ದೇಶ ಆಗಬೇಕು ಅಂತ ಶೇಖ್ ಹಸೀನಾ ಒಂದಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು. ಸಂಪೂರ್ಣ ಪ್ರಮಾಣದಲ್ಲಿ ಆಗಿತ್ತು ಅಂತಲ್ಲ, ಒಂದು ಪ್ರಯತ್ನ ಅಂತೂ ಆಗಿತ್ತು. ಹೀಗಾಗಿ ಈ ಮೂಲಭೂತವಾದಿಗಳ ವಾಯ್ಸ್ ಅಡಗಿ ಹೋಗಿಬಿಟ್ಟಿತ್ತು. ಆದರೆ ಈಗ ಈ ಮೊಹಮ್ಮದ್ ಯೂನಿಸ್ ಏನು ಮಾಡ್ತಾ ಇದ್ದಾನೆ? ಒಬ್ಬೊಬ್ಬರನ್ನೇ ಜೈಲಿಂದ ರಿಲೀಸ್ ಮಾಡ್ತಾ ಇದ್ದಾನೆ. ದೊಡ್ಡ ದೊಡ್ಡ ಆರೋಪವನ್ನು ಹೊತ್ತು ಜೈಲಿಗೆ ಹೋದವರು ಕೂಡ ಈಗ ರಿಲೀಸ್ ಆಗಿ ಆರಾಮವಾಗಿ ಓಡಾಡ್ತಾ ಇದ್ದಾರೆ. ಕೇವಲ ಇವರು ಓಡಾಡ್ತಾ ಇಲ್ಲ, ಮೂಲಭೂತವಾದಿ ಚಟುವಟಿಕೆಗಳನ್ನು ಮತ್ತೆ ಆರಂಭ ಮಾಡಿದ್ದಾರೆ. ಇದೀಗ ಬಾಂಗ್ಲಾದೇಶದ ಢಾಕಾ ಯೂನಿವರ್ಸಿಟಿ ಒಬ್ಬ ಪ್ರೊಫೆಸರ್ ಭಾರತಕ್ಕೆ ನೇರವಾಗಿ ಧಮಕಿ ಹಾಕಿದ್ದಾನೆ. ಆತನ ಹೆಸರು ಶಹೀದ್ ಜಮಾನ್ ಅಂತ. ಢಾಕಾ ವಿವಿಯಲ್ಲಿ ಸೀನಿಯರ್ ಪ್ರೊಫೆಸರ್ ಈತ. ಪ್ರೊಫೆಸರ್ ಅಂದ್ರೇನು? ಎಂತಹ ಉತ್ತಮವಾದ ಜಾಬ್ ಅದು, ಮಕ್ಕಳಿಗೆ ಬೋಧನೆ ಮಾಡುವಂತಹ ಕೆಲಸ ಅದು. ಅಂಥವನ ಬಾಯಲ್ಲಿ ಎಂಥ ಮಾತು ಬರ್ತಾ ಇದೆ ಗೊತ್ತಾ? ಪಾಕಿಸ್ತಾನ ನಮಗೆ ಅತ್ಯಂತ ಮಿತ್ರ ದೇಶ, ನಾವು ಅವರನ್ನು ನಂಬಿಕೊಳ್ಳಬಹುದು, ಪಾಕಿಸ್ತಾನದ ಜೊತೆಗೆ ನಾವು ಸ್ನೇಹವನ್ನು ಬಯಸಬಹುದು, ಅದೊಂದು ನಂಬಿಕಸ್ಥ ದೇಶ. ಹೀಗಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವೆ ನ್ಯೂಕ್ಲಿಯರ್ ಡೀಲ್ ಆಗಬೇಕು, ನ್ಯೂಕ್ಲಿಯರ್ ಒಪ್ಪಂದ ಆಗಬೇಕು. ನಮಗೆ ಭಾರತ ಅತ್ಯಂತ ದೊಡ್ಡ ಶತ್ರು, ಹೀಗಾಗಿ ನ್ಯೂಕ್ಲಿಯರ್ ಡೀಲ್ನ ಅವಶ್ಯಕತೆ ಇದೆ ಅಂತ ಈತ ಪ್ರತಿಪಾದಿಸಿದ್ದಾನೆ. ಇದಕ್ಕೋಸ್ಕರವಾಗಿ ಈ ಪ್ರೊಫೆಸರ್ ಒಂದು ಸೆಮಿನಾರನ್ನು ಆಯೋಜನೆ ಮಾಡಿರ್ತಾನೆ. ಆ ಸೆಮಿನಾರ್ನಲ್ಲಿ ಬಾಂಗ್ಲಾದೇಶದ ಉನ್ನತ ಸೇನಾಧಿಕಾರಿಗಳು ಕೂಡ ಭಾಗವಹಿಸಿರ್ತಾರೆ. ಆ ಸೇನಾಧಿಕಾರಿಗಳಿದ್ದಂತಹ ಸಭೆಯಲ್ಲೇ ಈ ಸ್ಟೇಟ್ಮೆಂಟನ್ನು ಈತ ಕೊಟ್ಟಿದ್ದಾನೆ. ಮಿತ್ರರೇ, ತೀರಾ ಅಪಾಯಕಾರಿಯಾದಂಥ ಸ್ಟೇಟ್ಮೆಂಟ್. ಬಾಂಗ್ಲಾದೇಶದ ಸೇನೆ ಇವತ್ತು ಭಾರತಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಥ್ರೆಟ್ ಅಲ್ಲ, ಅವರು ನಮಗೆ ಯಕಚ್ಚಿತ್. ಆದರೆ ಒಂದು ವೇಳೆ ಬಾಂಗ್ಲಾದೇಶದ ಸೇನೆ ಕೈಗೆ ನ್ಯೂಕ್ಲಿಯರ್ ಪವರ್ ಬಂದಿದೆ ಆದರೆ ಭಾರತ ಕೂಡ ಯೋಚನೆ ಮಾಡಬೇಕಾಗುತ್ತಲ್ವಾ? ಈಗ ಸೇನೆಯ ಸಾಮರ್ಥ್ಯ ಏನೇ ಆಗಿರಲಿ, ನ್ಯೂಕ್ಲಿಯರ್ಗೆ ಪವರ್ ಇರುತ್ತಲ್ವ, ಅದರ ಬಗ್ಗೆ ಭಾರತ ಚಿಂತೆ ಮಾಡಬೇಕಾಗತ್ತೆ. ಬಾಂಗ್ಲಾದೇಶದ ಯೋಚನೆ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ಗಮನಿಸಿ. ಈಗೇನೋ ಒಬ್ಬ ಪ್ರೊಫೆಸರ್ ಹೇಳಿದ್ದಾನೆ, ಇದರಿಂದ ಏನಾಗಬಹುದು ಅಂತ ನೀವು ಅಂದುಕೊಳ್ಬಹುದು. ಆದರೆ ಈ ರೀತಿಯ ವಾಯ್ಸ್ ಬಾಂಗ್ಲಾದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಈತನ ಸ್ಟೇಟ್ಮೆಂಟ್ಗೆ ಈಗ ಜಮಾತೆ ಇಸ್ಲಾಮಿ ಧ್ವನಿಗೂಡಿಸಿದೆ. ಜಮಾತೆ ಇಸ್ಲಾಮಿ ಯಾವ ಸಂಘಟನೆ ಅಂತ ನಿಮಗೆ ಗೊತ್ತು? ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅಧಿಕಾರದಿಂದ ಇಳಿಯೋದಕ್ಕೆ ಈ ಜಮಾತೆ ಇಸ್ಲಾಮಿಯ ಛಾತ್ರ ಸಂಘಟನೆ ಅಂದರೆ ವಿದ್ಯಾರ್ಥಿ ಸಂಘಟನೆ ಕೂಡ ಮುಖ್ಯ ಕಾರಣ. ಅವರೇ ಪ್ರತಿಭಟನೆಯನ್ನು ಮಾಡಿದ್ದು. ಈ ಜಮಾತೆ ಇಸ್ಲಾಮಿ ಪಾಕಿಸ್ತಾನದ ಸಿಂಪಥೈಸರ್ ಇವರು. ಇವರಿಗೆ ಪಾಕಿಸ್ತಾನ ತುಂಬ ಚೆನ್ನಾಗಿ ಕಾಣುತ್ತೆ. ಪಾಕಿಸ್ತಾನದ ಪರವಾಗಿರುವಂಥ ಒಂದು ಸಂಘಟನೆ, ಮೂಲಭೂತವಾದಿ ಸಂಘಟನೆ ಇದು. ಈ ಜಮಾತೆ ಇಸ್ಲಾಮಿ ಈಗ ಬಾಂಗ್ಲಾದೇಶ ಕೂಡ ನ್ಯೂಕ್ಲಿಯರ್ ಡೀಲನ್ನು ಮಾಡಿಕೊಳ್ಬೇಕು, ಅದು ಕೂಡ ಪಾಕಿಸ್ತಾನದ ಜೊತೆಗೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ಮಿತ್ರರೇ, ಇದು ಎಂತಹ ಅಪಾಯಕಾರಿ ಅಂತ ಯೋಚನೆ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಪರ ಬಾಂಗ್ಲಾದೇಶದವರ ಹೇಳಿಕೆಗಳು ಜಾಸ್ತಿ ಆಗ್ತಾ ಇದೆ. ಶೇಖ್ ಹಸೀನಾ ಬಾಂಗ್ಲಾದೇಶದಲ್ಲಿ ಅಧಿಕಾರದಲ್ಲಿ ಇದ್ದಷ್ಟು ದಿನ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶದಲ್ಲಿ ಎಂಟ್ರಿನೇ ಇರಲಿಲ್ಲ. ಯಾಕೆ ಗೊತ್ತಾ? ಈ ಶೇಖ್ ಹಸೀನಾ ತಂದೆ ಶೇಖ್ ಮುಜಿಬುರ್ ರೆಹಮಾನ್ ಇವರೇ ಬಾಂಗ್ಲಾದೇಶದ ಹುಟ್ಟಿಗೆ ಕಾರಣ ಆದಂಥವರು. ಪಾಕಿಸ್ತಾನದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ ಅವರು. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಅವರಿಗೆ ಫಾದರ್ ಆಫ್ ದ ನೇಷನ್ ಅಂತ ಕರೀತಾರೆ. ಆ ಗೌರವ ಶೇಖ್ ಮುಜಿಬುರ್ ರೆಹಮಾನ್ಗೆ ಇತ್ತು. ಅವರೇ ಸ್ವತಂತ್ರವನ್ನು ತಂದುಕೊಟ್ಟಿದ್ದು. ಯಾಕೋಸ್ಕರವಾಗಿ? ಪಾಕಿಸ್ತಾನ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ, ಪಾಕಿಸ್ತಾನ ಬಾಂಗ್ಲಾದೇಶವನ್ನು ತುಳಿತಾ ಇದೆ, ಬಾಂಗ್ಲಾದೇಶದವರ ಮೇಲೆ ಉರ್ದುವನ್ನು ಹೇರ್ತಾ ಇದೆ, ಬಾಂಗ್ಲಾದೇಶದವರ ಭಾಷೆ ಬೆಂಗಾಳಿ.
ಈ ರೀತಿಯಾಗಿ ನಿರಂತರವಾಗಿ ಹೋರಾಟ ಮಾಡಿದಂಥವರು ಬಾಂಗ್ಲಾದೇಶದ ಅಸ್ಮಿತೆಯನ್ನು ಉಳಿಸೋದಕ್ಕೆ ಹೋರಾಟ ಮಾಡಿದ್ದು ಶೇಖ್ ಮುಜಿಬುರ್ ರೆಹಮಾನ್. ಅವರ ಮಗಳು ಶೇಖ್ ಹಸೀನಾ. ಈ ಕಾರಣದಿಂದಾಗಿಯೇ ಬಾಂಗ್ಲಾ ಮತ್ತು ಪಾಕಿಸ್ತಾನದ ಸಂಬಂಧ ಚೆನ್ನಾಗಿರಲಿಲ್ಲ. ಶೇಖ್ ಹಸೀನಾ ಅದಕ್ಕೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ. ಮಧ್ಯದಲ್ಲಿ ಒಂದೆರಡು ಸಲ ಪಾಕಿಸ್ತಾನದ ಕಡೆಗೆ ಬಾಂಗ್ಲಾ ವಾಲತ್ತೆ ಅಂತಂದ್ರೂ ಕೂಡ ಅದರ ವಿರುದ್ಧವಾಗಿ ಪ್ರತಿಭಟನೆಗಳಾಗಿದ್ವು. ಬಾಂಗ್ಲಾದ ಜನತೆ ಕೂಡ ಇದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ನಮಗೆ ಪಾಕಿಸ್ತಾನದವ್ರು ಬೇಡಪ್ಪ, ಅವ್ರ ಸಹವಾಸವೇ ಬೇಡ ಅಂತ ಹೇಳ್ತಾ ಇದ್ರು. ಆದರೆ ಈಗೇನಾಗ್ತಾ ಇದೆ, ಪ್ರತಿ ಡೆವಲಪ್ಮೆಂಟ್ಗಳು ಕೂಡ ಪಾಕಿಸ್ತಾನದ ಪರವಾಗಿ ಆಗ್ತಾ ಇದೆ. ಹೊಸ ಸರ್ಕಾರ ಅಂದರೆ ಮೊಹಮ್ಮದ್ ಯೂನಿಸ್ನ ಸರ್ಕಾರ ಪಾಕ್ಗೆ ರತ್ನಗಂಬಳಿ ಹಾಕಿ ಸ್ವಾಗತಿಸ್ತಾ ಇದೆ. ಪಾಕಿಸ್ತಾನದ ಜೊತೆಗೆ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅನೇಕ ಯುದ್ಧೋಪಕರಣಗಳನ್ನು ಅವರು ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಿ ಈಗಾಗಲೇ ಖರೀದಿಯನ್ನು ಕೂಡ ಆರಂಭಿಸಿದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ಬಾಂಗ್ಲಾ ಸರ್ಕಾರ ಇನ್ನೊಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ಅದೇನು ಕೇಳಿದ್ರೆ, ಬಾಂಗ್ಲಾ ಮತ್ತು ಪಾಕಿಸ್ತಾನದ ನಡುವೆ ದೊಡ್ಡ ಸಮಸ್ಯೆ ಇದ್ದಿದ್ದೇನು 1971ರ ಯುದ್ಧದ ವಿಚಾರ. ಈ ಕಾರಣಕ್ಕಾಗಿಯೇ ಎರಡೂ ದೇಶಗಳ ನಡುವೆ ಮತ್ತೆ ಸ್ನೇಹ ಸ್ಥಾಪನೆ ಸಾಧ್ಯ ಆಗಿರಲಿಲ್ಲ. ಪಾಕಿಸ್ತಾನದ ಸೈನಿಕರು ಬಾಂಗ್ಲಾದಲ್ಲಿ ದೊಡ್ಡ ನರಮೇಧವನ್ನೇ ಮಾಡಿಬಿಟ್ಟಿದ್ರು. ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿಬಿಟ್ಟಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಸಾವು ನೋವುಗಳಾಗಿತ್ತು. ಇದನ್ನು ಬಾಂಗ್ಲಾದೇಶದವರು ಒಪ್ತಾ ಇರಲಿಲ್ಲ. ಪಾಕಿಸ್ತಾನದ ಸೇನೆಯ ಮೇಲೆ ದೊಡ್ಡ ಮಟ್ಟದ ಆಕ್ರೋಶ ಇತ್ತು. ಈಗ ಮೊಹಮ್ಮದ್ ಯೂನಿಸ್ ಸರ್ಕಾರ ಏನು ಮಾಡೋದಕ್ಕೆ ಹೊರಟಿದೆ, ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಣ. 1971ರ ವಾರ್ ಇಶ್ಯೂಗಳೇನಿತ್ತು, ಅಂದರೆ ವಾರ್ ವಿಚಾರವಾಗಿ ಇದ್ದಂತಹ ವಿವಾದಗಳೇನಿತ್ತು, ಅದನ್ನೆಲ್ಲ ಬಗೆಹರಿಸಿಕೊಳ್ಳೋಣ. ಪಾಕಿಸ್ತಾನ ಮತ್ತು ಬಾಂಗ್ಲಾದ ನಡುವೆ ಮಾತುಕತೆ ಆಗಬೇಕು ಅಂತ ಚರ್ಚೆ ಶುರುವಾಗಿದೆ. ಬಾಂಗ್ಲಾದ ಮೊಹಮ್ಮದ್ ಯೂನಿಸ್ ಸರ್ಕಾರ ಆ ನಿಟ್ಟಿನತ್ತ ಹೆಜ್ಜೆ ಇಡ್ತಾ ಇದೆ. ಯಾಕಂದರೆ ಇದು ತೀರಾ ಅಪಾಯಕಾರಿಯಾದಂಥ ವಿಚಾರ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ತೀರಾ ಹತ್ತಿರ ಆಗಿದ್ದೇ ಆದರೆ ಭಾರತಕ್ಕೆ ಸದಾಕಾಲ ಆಪತ್ತಿನ ವಿಚಾರವೇ. ಇವರೇನು ನ್ಯೂಕ್ಲಿಯರ್ ಪವರ್ ಹೊಂದಬೇಕು ಅಂತಿಲ್ಲ. ಉಗ್ರರನ್ನು ಭಾರತದೊಳಗೆ ಕಳುಹಿಸೋದಕ್ಕೂ ಕೂಡ ಪಾಕಿಸ್ತಾನಕ್ಕೆ ಹೆಲ್ಪ್ ಆಗುತ್ತಿದ್ದು. ಈಸಿಯಾಗಿ ಭಾರತದೊಳಗೆ ಪಾಕಿಸ್ತಾನದ ಉಗ್ರರನ್ನು ಕಳುಹಿಸಬಹುದು. ಇಂತಹ ಆತಂಕಗಳಿದೆ. ಇತರ ಯಾವುದೇ ದೇಶ ಆಗಲಿ ತನ್ನ ಇತಿಹಾಸವನ್ನು ಮರೆತಿದ್ದೇ ಆದರೆ ಅದಕ್ಕೆ ದೊಡ್ಡ ಬೆಲೆ ತೆರಬೇಕಾಗತ್ತೆ. ಇವತ್ತು ಬಾಂಗ್ಲಾದಲ್ಲಿ ಇನ್ನೊಂದು ಬೆಳವಣಿಗೆ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತು, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ರಚನೆ ಆಗೋದಕ್ಕೆ ಕಾರಣ ಯಾರು? ಮೊಹಮ್ಮದ್ ಅಲಿ ಜಿನ್ನಾ. ಭಾರತವನ್ನು ವಿಭಜಿಸೋದಕ್ಕೆ ಆತನೇ ಸೂತ್ರಧಾರ. ನಾವು ಭಾರತದೊಂದಿಗೆ ಇರೋದಕ್ಕೆ ಸಾಧ್ಯ ಇಲ್ಲ, ನಮಗೊಂದು ಇಸ್ಲಾಮಿಕ್ ದೇಶ ಬೇಕು ಅಂತ ಆತ ಪ್ರತಿಪಾದಿಸಿದ್ದ. ಇದಕ್ಕೆ ನಮ್ಮೆಲ್ಲ ನಾಯಕರು ಒಪ್ಕೊಂಡ್ರು. ಈ ಪರಿಣಾಮವಾಗಿ ಭಾರತದ ವಿಭಜನೆ ಆಯಿತು. ಭಾರತದ 1/3 ಭಾಗ ಪಾಕಿಸ್ತಾನ ಆಯಿತು. ಆ ಕಾಲಕ್ಕೆ ಈಗಿನ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಎರಡೂ ಕೂಡ ಒಂದಾಗಿದ್ವು. ಆದರೆ ಮಿತ್ರರೇ, ಬಾಂಗ್ಲಾದೇಶದ ಮೇಲೆ ಇವರು ದಬ್ಬಾಳಿಕೆ ಮಾಡಿದ್ರಲ್ಲ, ಈ ಕಾರಣದಿಂದಾಗಿ ಶೇಖ್ ಮುಜಿಬುರ್ ರೆಹಮಾನ್ ಸ್ವತಂತ್ರ ಹೋರಾಟ ಮಾಡಿ ಬಾಂಗ್ಲಾಗೆ ಸ್ವತಂತ್ರ ಆಯಿತು. ಆ ದಿನದಿಂದಲೂ ಕೂಡ ಈ ಜಿನ್ನಾನನ್ನು ಬಾಂಗ್ಲಾದವರು ಇಷ್ಟಪಡ್ತಾ ಇರಲಿಲ್ಲ. ಜಿನ್ನಾ ಒಬ್ಬ ಮೋಸಗಾರ, ಬಾಂಗ್ಲಾದೇಶವನ್ನು ತುಳಿದಿದ್ದಾನೆ ಹೀಗಂತಲೇ ನಂಬಿದ್ರು. ಆದರೆ ಈಗ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಜಿನ್ನಾನಿಗೆ ಗೌರವ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇತ್ತೀಚೆಗೆ ಜಿನ್ನಾನ 76th ಡೆತ್ ಆ್ಯನಿವರ್ಸರಿ ಆಯಿತು. ಇದರ ಭಾಗವಾಗಿ ಬಾಂಗ್ಲಾದೇಶದ ನ್ಯಾಷನಲ್ ಪ್ರೆಸ್ ಕ್ಲಬ್ ಜಿನ್ನಾನ 76th ಡೆತ್ ಆ್ಯನಿವರ್ಸರಿ ಪ್ರೋಗ್ರಾಮನ್ನು ಆಯೋಜನೆ ಮಾಡಿತ್ತು. ಆ ಪ್ರೋಗ್ರಾಮ್ನಲ್ಲಿ ಜಿನ್ನಾನನ್ನು ಹಾಡಿ ಹೊಗಳಲಾಯಿತು. ಜಿನ್ನಾ ಕಾರಣದಿಂದಾಗಿ ಪಾಕಿಸ್ತಾನ ಹುಟ್ಕೊಳ್ತು, ಪಾಕಿಸ್ತಾನ ಹುಟ್ಟುಕೊಂಡ ಕಾರಣಕ್ಕಾಗಿ ಬಾಂಗ್ಲಾದೇಶ ಹುಟ್ಕೊಳ್ತು. ಇಲ್ಲದೆ ಹೋದರೆ ನಾವು ಭಾರತದ ದಾಸ್ಯದಲ್ಲಿರ್ತಾ ಇದ್ವಿ. ಇದೆಲ್ಲದಕ್ಕೂ ಕಾರಣ ಜಿನ್ನಾ. ಹೀಗಾಗಿ ಬಾಂಗ್ಲಾದೇಶವೂ ಕೂಡ ಜಿನ್ನಾನಿಗೆ ಗೌರವ ಕೊಡಬೇಕು ಅಂತ ಅವರು ಪ್ರತಿಪಾದಿಸಿದರು. ಮಿತ್ರರೇ, ಇನ್ನೊಂದು ಕಡೆ ಏನಾಗ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತು. ಬಾಂಗ್ಲಾದೇಶದಲ್ಲಿ ಏನು ಪ್ರತಿಭಟನೆ ಆಯ್ತಲ್ಲ, ಆ ಪ್ರತಿಭಟನೆ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಫಾದರ್ ಆಫ್ ದ ನೇಷನ್ ಅಂತ ಕರೆಸಿಕೊಳ್ಳುವಂತಹ ಶೇಖ್ ಮುಜಿಬುರ್ ರೆಹಮಾನ್ರ ಎಲ್ಲ ಪ್ರತಿಮೆಗಳನ್ನು ಧ್ವಂಸಗೊಳಿಸಲಾಯಿತು. ಅವ್ರದ್ದೊಂದು ಫೋಟೋವನ್ನು ಕೂಡ ಸರ್ಕಾರಿ ಕಚೇರಿಯಲ್ಲಿ ಇಡೋದಕ್ಕೆ ಬಿಟ್ಟಿಲ್ಲ. ಆ ಮಟ್ಟಿಗೆ ಪ್ರತಿಭಟನಾಕಾರರು ಶೇಖ್ ಮುಜಿಬುರ್ ರೆಹಮಾನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಂದರೆ ಶೇಖ್ ಮುಜಿಬುರ್ ರೆಹಮಾನ್ ಅವರ ಇತಿಹಾಸವನ್ನೇ ಅಳಿಸಿ ಹಾಕೋದಕ್ಕೆ ಬಾಂಗ್ಲಾದ ಸ್ಟೂಡೆಂಟ್ಗಳು ಹೊರಟಿದ್ರು. ಇದೆಲ್ಲ ಏನನ್ನು ಸೂಚಿಸುತ್ತೆ? ಬಾಂಗ್ಲಾ ತನ್ನ ಇತಿಹಾಸವನ್ನು ಮರಿತಾ ಇದೆ. ಯಾರಿಂದ ಸ್ವತಂತ್ರ ಸಿಕ್ತು, ಯಾಕೋಸ್ಕರವಾಗಿ ಸ್ವತಂತ್ರ ಹೋರಾಟ ಆಯಿತು, ನಾವು ಇವತ್ತು ಇಷ್ಟು ಚೆನ್ನಾಗಿರೋದಕ್ಕೆ, ಅಂದರೆ ಪಾಕಿಸ್ತಾನಕ್ಕಿಂತ ಬಾಂಗ್ಲಾ ತುಂಬ ಚೆನ್ನಾಗಿದೆ, ಹೀಗಿರೋದಕ್ಕೆ ಯಾರು ಕಾರಣ? ಇದೆಲ್ಲವುದನ್ನು ಕೂಡ ಬಾಂಗ್ಲಾದೇಶ ಮರಿತಾ ಇದೆ. ಅಲ್ಲಿರುವಂತಹ ಮೂಲಭೂತವಾದಿಗಳು ಬಾಂಗ್ಲಾದೇಶದ ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ತನ್ನ ಇತಿಹಾಸವನ್ನು ಅಳಿಸಿ ಮತ್ತೆ ಪಾಕಿಸ್ತಾನದ ಜೊತೆಗೆ ಕೈ ಜೋಡಿಸೋದಕ್ಕೆ ಬಾಂಗ್ಲಾದ ಕೆಲ ನಾಯಕರುಗಳು ಮುಂದಾಗ್ತಾ ಇದ್ದಾರೆ. ಇವರೆಲ್ಲ ನಾಯಕರಲ್ಲ, ಇವರು ಮೂಲಭೂತವಾದಿಗಳು. ಅಂದರೆ ಉಗ್ರವಾದವನ್ನು ಪ್ರಚೋದಿಸುವಂಥವರು, ಧಾರ್ಮಿಕ ನೆಲೆಗಟ್ಟಿನಲ್ಲಿ ದೇಶದ ಜನರನ್ನು ದಾರಿ ತಪ್ಪಿಸುವಂತಹ ವ್ಯಕ್ತಿಗಳು. ಇವರು ಹೇಳುವಂತಹ ಮಾತಿಗೆ ಬಾಂಗ್ಲಾದ ಜನ ಮರುಳಾಗ್ತಾ ಇದ್ದಾರೆ. ಹೀಗಾಗಿ ಮಿತ್ರರೇ, ಇದು ಘೋರ ದುರಂತಕ್ಕೆ ಕಾರಣ ಆಗುತ್ತೆ. ಇದೇನೇ ಬೇಕಾರಾಗಲಿ, ಬಾಂಗ್ಲಾ ಯಾವ ದುರಂತಕ್ಕೆ ಬೇಕಾದರೂ ಈಡಾಗಲಿ, ಅಲ್ಲಿನ ಜನರು ಉದ್ಧಾರ ಆಗದೆ ಇದ್ದರೆ ನಮಗೇನಂತೆ. ಆದರೆ ಈಗ ಅಲ್ಲಿ ಕೇಳಿ ಬರ್ತಿರುವಂತಹ ವಿಚಾರಗಳಿದೆಯಲ್ಲ, ಇದು ಭಾರತಕ್ಕೆ ಆಪತ್ತು ತರುವಂತಹ ವಿಚಾರ. ಹಾಗೊಂದು ವೇಳೆ ಬಾಂಗ್ಲಾದೇಶ ಪಾಕಿಸ್ತಾನದೊಂದಿಗೆ ನ್ಯೂಕ್ಲಿಯರ್ ಟ್ರೀಟಿಯನ್ನು ಮಾಡಿಕೊಳ್ತು ಅಂತ ಅಂದುಕೊಳ್ಳಿ. ಬಾಂಗ್ಲಾದೇಶಕ್ಕೆ ನ್ಯೂಕ್ಲಿಯರ್ ವೆಪನ್ಗಳನ್ನು ಪಾಕಿಸ್ತಾನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅನೇಕ ಅಡೆತಡೆಗಳಿದೆ. ಈ ಎಲ್ಲ ಪ್ರೊಫೆಸರ್ಗಳ ಮಾತನಾಡಿದಷ್ಟು ಈಸಿ ಇಲ್ಲ. ಅಮೆರಿಕ ಏನು ಕಳ್ಳೆಪುರಿ ತಿಂತಾ ಇರುತ್ತಾ, ಅಥವಾ ಭಾರತ ಕಳ್ಳೆಪುರಿ ತಿಂತಾ ಇರುತ್ತಾ? ಅಂದುಕೊಂಡಷ್ಟು ಯಾವುದೂ ಈಸಿ ಇಲ್ಲ. ಹಾಗೂ ಒಂದು ವರ್ಸ್ಟ್ ಕೇಸ್, ಬಾಂಗ್ಲಾ ಕೈಗೆ ನ್ಯೂಕ್ಲಿಯರ್ ವೆಪನ್ ಸಿಕ್ತಪ್ಪ, ಭಾರತಕ್ಕೆ ಎಂತಹ ಆಪತ್ತು ಯೋಚನೆ ಮಾಡಿ. ಒಂದು ಕಡೆ ಪಾಕಿಸ್ತಾನದ ಕೈಯಲ್ಲಿ ನ್ಯೂಕ್ಲಿಯರ್ ವೆಪನ್ ಇದೆ, ಚೀನಾದ ಕೈಯಲ್ಲೂ ನ್ಯೂಕ್ಲಿಯರ್ ವೆಪನ್ ಇದೆ, ಇತ್ತ ಕಡೆಯಲ್ಲಿ ಬಾಂಗ್ಲಾದ ಬಳಿಯಲ್ಲೂ ಕೂಡ ನ್ಯೂಕ್ಲಿಯರ್ ವೆಪನ್ ಬಂದಿದ್ದೆ. ಆದರೆ ಸುತ್ತಲೂ ಇಂತಹ ನ್ಯೂಕ್ಲಿಯರ್ ದೇಶಗಳನ್ನು ಇಟ್ಟುಕೊಂಡು ಭಾರತ ಬದುಕಬೇಕಲ್ಲ.
ಭಾರತಕ್ಕೆ ದೊಡ್ಡ ಆಪತ್ತು ಎದುರಾಗುತ್ತೆ. ಒಂದು ವೇಳೆ ಬಾಂಗ್ಲಾದೇಶ ಇಂತಹ ಪ್ರಯತ್ನಕ್ಕೆ ಕೈ ಹಾಕ್ತು ಅಂತ ಅಂದುಕೊಳ್ಳಿ, ಆಗೇನಾಗುತ್ತೆ? ಖಂಡಿತವಾಗ್ಲೂ ಭಾರತ ಬಾಂಗ್ಲಾ ನಡುವೆ ಯುದ್ಧ ಆಗುತ್ತೆ. ಬಾಂಗ್ಲಾದೇಶವನ್ನು ಭಾರತ ಸರ್ವನಾಶ ಮಾಡಾಕತ್ತೆ. ಯಾಕೆ ಗೊತ್ತಾ? ನ್ಯೂಕ್ಲಿಯರ್ ವೆಪನ್ ವಿಚಾರವಾಗಿ ಅಮೆರಿಕದ ನಿಲುವು ಬಹಳ ಸ್ಪಷ್ಟ. ಯಾವುದಾದ್ರು ಒಂದು ಹೊಸ ದೇಶ ನ್ಯೂಕ್ಲಿಯರ್ ವೆಪನನ್ನು ಇಟ್ಟುಕೊಳ್ಳುತ್ತೆ ಅಥವಾ ನ್ಯೂಕ್ಲಿಯರನ್ನು ಅಭಿವೃದ್ಧಿಪಡಿಸುತ್ತೆ ಅಂತಂದರೆ ಅದಕ್ಕೆ ಅಮೆರಿಕ ಒಪ್ಪೋದಿಲ್ಲ, ಪಾಶ್ಚಿಮಾತ್ಯ ಜಗತ್ತು ಒಪ್ಪೋದಿಲ್ಲ. ಹಾಗೂ ಒಂದು ವೇಳೆ ಮೊಹಮ್ಮದ್ ಯೂನಿಸ್ ಸರ್ಕಾರ ಇದಕ್ಕೆ ಕೈ ಇಡ್ತು ಅಂತಂದರೆ ಅಮೆರಿಕ ಇಷ್ಟು ದಿನ ಏನು ಮೊಹಮ್ಮದ್ ಯೂನಿಸ್ ಪರವಾಗಿದೆಯಲ್ಲ, ಆಗ ಅಮೆರಿಕ ಕೂಡ ತಿರುಗಿ ಬೀಳಬಹುದು. ಬಾಂಗ್ಲಾ ವಿರುದ್ಧವೇ ಅಮೆರಿಕ ಕಾರ್ಯಾಚರಣೆ ಆರಂಭಿಸಬಹುದು. ಅಂತಹ ಒಂದು ವಿಚಿತ್ರ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಜೊತೆಗೆ ಭಾರತ ಏನಾದರೂ ಈ ವಿಚಾರದಲ್ಲಿ ಬಾಂಗ್ಲಾ ಮೇಲೆ ಯುದ್ಧ ಮಾಡಿದ್ದೇ ಆದರೆ ಅಮೆರಿಕ ಕೂಡ ಸುಮ್ಮನಿರುತ್ತೆ. ಯಾಕೆಂದರೆ ಅಮೆರಿಕದ ನಿಲುವೇ ಅದು. ಯಾವ ದೇಶವೂ ಕೂಡ ನ್ಯೂಕ್ಲಿಯರ್ ವಿಚಾರದಲ್ಲಿ ಸಂಶೋಧನೆ ಮಾಡುವಂತಿಲ್ಲ, ನ್ಯೂಕ್ಲಿಯರ್ ವೆಪನನ್ನು ಅಭಿವೃದ್ಧಿಪಡಿಸುವಂತಿಲ್ಲ. ನ್ಯೂಕ್ಲಿಯರನ್ನು ಕೇವಲ ಎನರ್ಜಿ ಮೂಲವಾಗಿ ಬಳಸ್ಕೊಳ್ಬಹುದು. ಅದರ ಆಚೆಗೆ ಅದನ್ನು ವೆಪನ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಮೊದಲು ವಿರೋಧ ಮಾಡುವಂತಹ ದೇಶವೇ ಅಮೆರಿಕ. ಈ ಹಿಂದೆ ಭಾರತ ಅಣು ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲೂ ಅಮೆರಿಕ ತಿರುಗಿ ಬಿದ್ದಿತ್ತು. ಪಾಕಿಸ್ತಾನದ ವಿಚಾರದಲ್ಲೂ ಅಮೆರಿಕ ಕಿಡಿಕಾರಿತ್ತು. ಅಷ್ಟೇ ಏಕೆ, ಈಗ ಇರಾನ್ ವಿಚಾರದಲ್ಲಿ ಅಮೆರಿಕ ಏನೇನು ಮಾಡ್ತಾ ಇದೆ ಅಂತ ಇಡೀ ಜಗತ್ತಿಗೆ ಗೊತ್ತು. ಇರಾನ್ ಅಣ್ವಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದೆ ಆದರೆ ಯುದ್ಧ ಆಗುವಂಥ ಸನ್ನಿವೇಶ ಇದೆ. ಹೀಗಾಗಿ ಬಾಂಗ್ಲಾದೇಶ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಿದ್ದೆ ಆದರೆ ಘೋರ ಅನರ್ಥಕ್ಕೆ ಕಾರಣ ಆಗುತ್ತೆ. ಬಾಂಗ್ಲಾ ಮೇಲೆ ಭಾರತ ಯುದ್ಧ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಿನಲ್ಲಿ ಮಿತ್ರರೇ, ಬಾಂಗ್ಲಾದಲ್ಲಿ ನಡೀತಿರುವಂತಹ ಪ್ರತಿ ಬೆಳವಣಿಗೆಗಳು ಕೂಡ ಭಾರತಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಆಪತ್ತಿನ ವಿಚಾರವೇ. ನಾವು ಅದನ್ನು ಮೈಮರೆತು ಕೂರುವಂತಿಲ್ಲ. ಅಯ್ಯೋ ಬಾಂಗ್ಲಾದೇಶ ಪುಟ್ಟ ದೇಶ, ನಮ್ಮಿಂದಲೇ ಹೋದಂಥವರು ಶಿಶುಗಳು, ಹೀಗೆಲ್ಲ ಹೇಳುವಂತಹ ಸ್ಥಿತಿ ಇಲ್ಲ. ಈ ಹಿಂದೆ ಕ್ರಿಕೆಟ್ ಆಡುವಂಥ ಸಂದರ್ಭದಲ್ಲಿ ಬಾಂಗ್ಲಾದವ್ರನ್ನ ನಾವೇನಂತ ಕರಿತಿದ್ವಿ? ಕ್ರಿಕೆಟ್ ಶಿಶುಗಳು ಅಂತ ಕರಿತಾ ಇದ್ವಿ. ಈಗ ತಾನೇ ಹುಟ್ಟಿ ಬೆಳೀತಿರುವಂಥವ್ರು ಅಂತ. ಆದರೆ ಈಗ ಬಾಂಗ್ಲಾದೇಶ ಆ ಸ್ಥಿತಿಯಲ್ಲಿಲ್ಲ. ಆ ಶಿಶುಗಳೇ ಈಗ ವಿಷ ಕಾರುವಂತಹ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಏನೋ ಚಿಕ್ಕವರು ತಪ್ಪು ಮಾಡ್ತಾರೆ ಅಂತ ಕನ್ಸನ್ನು ತೋರುವಂಥ ನಿಟ್ಟಿನಲ್ಲಿ ಅವರಿಲ್ಲ. ಭಾರತ ಪ್ರತಿಯೊಂದು ವಿಚಾರವನ್ನು ತುಂಬ ಸೀರಿಯಸ್ ಆಗಿ ಪರಿಗಣಿಸಬೇಕು. ಮಿತ್ರರೇ, ಈ ವಿಚಾರವಾಗಿ ನೀವೇನು ಹೇಳ್ತೀರಿ? ಒಂದು ವೇಳೆ ಬಾಂಗ್ಲಾದೇಶ ನ್ಯೂಕ್ಲಿಯರ್ ವೆಪನ್ ವಿಚಾರವಾಗಿ ಪಾಕಿಸ್ತಾನದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದೆ ಆದರೆ ಭಾರತ ಏನು ಮಾಡಬೇಕು? ಭಾರತದ ನಿಲುವೇನಾಗಿರಬೇಕು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.